ಈ ದೇಶದಲ್ಲಿ ಮೇಕಪ್ ಮಾಡಿಕೊಂಡ್ರೆ ಜೈಲು ಫಿಕ್ಸ್. ಮಹಿಳೆಯರು ವಿಗ್ಯಾದ ಉಡುಪು ಧರಿಸಿದ್ರು ಕೂಡ ಜೈಲು ಶಿಕ್ಷೆ. ಆ ದೇಶದಲ್ಲಿ ಹೆಣ್ಣು ಮಕ್ಕಳು ಏನು ಮಾಡಿದ್ರು ಕೂಡ ಕಷ್ಟ ಕಷ್ಟ ಕಷ್ಟ. ಈ ದೇಶದಲ್ಲಿ ಮೇಕಪ್ ಮಾಡಿಕೊಂಡ್ರೆ ಜೈಲು ಆಗ್ತಾರಂತೆ. ಮಹಿಳೆಯರು ವಿಗ್ಯಾದಂತಹ ಉಡುಪನ್ನ ಧರಿಸಿದ್ರು ಕೂಡ ಜೈಲು ಶಿಕ್ಷೆ ಅಂತ. ಆ ದೇಶದಲ್ಲಿ ಹೆಣ್ಣು ಮಕ್ಕಳು ಏನು ಮಾಡಿದ್ರು ಕೂಡ ಕಷ್ಟ ಕಷ್ಟ ಅಂತ ಹೇಳಲಾಗ್ತದೆ. ತಾಲಿಬಾನಿಗಳ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಸೇಫ್ಟಿನೇ ಇಲ್ವಾ? ಹಾಗಾದ್ರೆ ತಾಲಿಬಾನಿಗಳ ನಾಡಲ್ಲಿ ಮಹಿಳೆಯರಿಗಾಗಿ ಇರುವಂತಹ ಕಾನೂನು ಬಿಗಿಯಾದ ಬಟ್ಟೆ ಧರಿಸುವುದು, ಮೇಕಪ್ ಬಳಕೆ ಅಪರಾಧ. ಪ್ರಸ್ತುತ ಅಫ್ಘಾನಿಸ್ತಾನದ ಹೆರಾತ್ ಪ್ರಾಂತ್ಯದಲ್ಲಿ ಇದನ್ನು ಜಾರಿಗೆ ತರಲಾಗಿದೆ. ಒಂದು ವೇಳೆ ಮೇಕಪ್ ಮಾಡಿಕೊಂಡಿದ್ರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತಂತೆ. ಲೇಡೀಸ್ ಮಾತ್ರವಲ್ಲದೆ ಅವರ ಕುಟುಂಬದ ಮೇಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಹೆಣ್ಮಕ್ಳಿಗೆ ಈ ಸೌಲಭ್ಯ ಕೊಟ್ಟರೆ ಪುರುಷರ ಮೇಲೂ ಕೂಡ ಕ್ರಮವಾಗುತ್ತಂತೆ. ಪುರುಷರ ವಿರುದ್ಧವೂ ಕೂಡ ಪ್ರಕರಣ ಮತ್ತೆ ಕಾನೂನು ಕ್ರಮ ಫಿಕ್ಸ್. ನಿಯಮಗಳ ಭಾಗವಾಗಿ ವಿವಿಧ ಭಾಗಗಳಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ವಾಹನ ತೆಗೆದು ಮಹಿಳೆಯರನ್ನ ವಿಚಾರಣೆ ಮಾಡಲಾಗುತ್ತೆ. ಉಡುಪು, ಮೇಕಪ್, ಹಿಜಾಬ್ ಸಂಬಂಧಕ್ಕೆ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ಈ ಆರೋಪದಡಿ 21 ಮಹಿಳೆಯರು ಅರೆಸ್ಟ್ ಆಗಿದ್ದಾರೆ. ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಇದೆಂಥ ರೂಲ್ಸ್ ಇಲ್ಲಿ? ಈ ದೇಶದಲ್ಲಿ ಮೇಕಪ್ ಮಾಡಿಕೊಂಡ್ರೆ ಜೈಲು, ಯಾವ್ದೋ ಉಡುಪನ್ನ ಧರಿಸಿದ್ರೆ ಜೈಲು, ಕುಟುಂಬದವರ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಪರ್ಮಿಷನ್ ಕೊಟ್ಟರೆ ಪುರುಷರ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಳಲಾಗುತ್ತೆ, ಕಾನೂನು ಕ್ರಮವನ್ನ. ಹೆಣ್ಮಕ್ಳು ಏನ್ ಮಾಡಿದ್ರು ಕೂಡ ಕಷ್ಟವೇ ಇಲ್ಲಿ. ತಾಲಿಬಾನಿಗಳ ದೇಶದಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿನೇ ಇಲ್ವಾ? ಹಾಗಾದ್ರೆ ನಿಜಕ್ಕೂ ಈಗಲೂ ಕೂಡ ಈ ರೀತಿಯಾದಂಥ ಒಂದು ಶೋಷಣೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಡೀತಾ ಇದೆ, ಅದನ್ನು ನೋಡಿಕೊಂಡು ಸುಮ್ಮನೆ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಬೇಸರ ತರಿಸುವಂತಹ ವಿಚಾರ. ತಾಲಿಬಾನಿಗಳ ದೇಶದಲ್ಲಿ ಮೇಕಪ್ ಬಳಕೆಗೆ ಅಪರಾಧ ಇದೆ. ಹೆಣ್ಮಕ್ಳು ಇಷ್ಟ ಬಂದ ಹಾಗೆ ಬಟ್ಟೆನೂ ಕೂಡ ಹಾಕೋ ಹಾಗಿಲ್ಲ. ಇನ್ ಕೇಸ್ ಅದನ್ನ ಎಂಟರ್ಟೈನ್ ಮಾಡಿದ್ರೆ ಕುಟುಂಬದವರಿಗೂ ಕೂಡ ಆಪತ್ತು, ಪುರುಷರಿಗೂ ಕೂಡ ಅದನ್ನು ಸಪೋರ್ಟ್ ಮಾಡಿದಂಥ ಪುರುಷರಿಗೂ ಕೂಡ ಜೈಲು ಫಿಕ್ಸ್.